ಭತ್ತದ ಮೇವಿನ ಬವಣೆಗೆ ಹತ್ತಿದಂತ ಬೆಂಕಿ ಅಪಾರ ಪ್ರಮಾಣದ ಭತ್ತದ ಮೇವು ಸುಟ್ಟು ಭಸ್ಮವಾಗಿರುವಂಥದ್ದು ಕಾಟಗಿ ತಾಲೂಕಿನ ದೇವಿ ಕ್ಯಾಂಪ್ನಲ್ಲಿ ಘಟನೆ ನಡೆದಿದೆ. 80 ಎಕರೆಗಳಷ್ಟು ಭತ್ತದ ಮೇವು ಸಂಗ್ರಹಣೆ ಮಾಡಿದ ರೈತ ಕಿಡಿಗೇಡಿಗಳಿಂದ ಭತ್ತದ ಬಣವೆಗೆ ಬೆಂಕಿ ಹಚ್ಚಿರುವಂಥ ಆರೋಪ. ಸತ್ಯಬಾಬು ಎನ್ನುವರಿಗೆ ಸೇರಿದಂಥ ಮೇವಿನ ಬಣವೆ ಇದು. ನೋಡಿ, ಭತ್ತದ ಮೇವಿನ ಬಣವೆಗೆ ಬೆಂಕಿ ಹೊತ್ಕೊಂಡಿದೆ. ಇದರಿಂದ ಅಪಾರ ಪ್ರಮಾಣದ ಭತ್ತದ ಮೇವು ಸುಟ್ಟು ಭಸ್ಮ ಆಗಿರೋದು. ಇದು ಕಾಟಗಿ ತಾಲೂಕಿನ ದೇವಿ ಕ್ಯಾಂಪಿನಲ್ಲಿ ನಡೆದಂಥ ಘಟನೆ. ಸುಮಾರು 80 ಎಕರೆಗಳಷ್ಟು ಭತ್ತದ ಮೇವು ಸಂಗ್ರಹಣೆ ಮಾಡ್ಕೊಂಡಿದ್ರಂತೆ. ಇದು ಬೇಕು ಅಂತಾನೆ ಕಿಡಿಗೇಡಿಗಳು ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ. ಕಿಡಿಗೇಡಿಗಳಿಂದ ಭತ್ತದ ಬಣವೆಗೆ ಬೇಕು ಅಂತ ಬೆಂಕಿ ಹಚ್ಚಲಾಗಿದೆ ಅಂತ. ನಿಜವಾಗ್ಲೂ ಕೂಡ ಈ ಥರದೊಂದು ಬೇಕು ಅಂತಲೇ ಆಗಿದ್ರೆ ಅವರಿಗಿಂತ ಕೆಟ್ಟ ಮನಸ್ಥಿತಿಯವರು ಇನ್ಯಾರೂ ಇಲ್ಲ ಅನಿಸುತ್ತೆ. ಇದು ಜಾನುವಾರುಗಳಿಗೆ ಅಂತ ಸಂಗ್ರಹಿಸಿಟ್ಟಿರ್ತಾರೆ ಅಥವಾ ಅನುಕೂಲಕ್ಕೆ ಅಂತ ಸಂಗ್ರಹಿಸಿಟ್ಟಿರ್ತಾರೆ. ಈ ಥರದೊಂದು ಕೆಟ್ಟ ಮನಸ್ಥಿತಿಗೆ ಅದು ಯಾಕೆ ಮುಂದಾಗ್ತಾರೆ ಅನ್ನೋದು ನಿಜವಾಗ್ಲೂ ಕೂಡ ಅರ್ಥ ಆಗಲ್ಲ. ಎಷ್ಟು ಪ್ರಮಾಣದಲ್ಲಿ ಸಮಸ್ಯೆ ಆಗುತ್ತೆ ಹೇಳಿ. ಸತ್ಯಬಾಬು ಎನ್ನುವರಿಗೆ ಸೇರಿದಂಥ ಮೇವಿನ ಬಣವೆ, ಇದಕ್ಕೆ ಸಂಬಂಧಪಟ್ಟಂತೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರಾ, ಏನಾದರೂ ದೂರು ದಾಖಲಾಗಿದೆಯಾ, ಯಾರು ಏನು ಯಾತಕ್ಕಾಗಿ ಹೀಗೆ ಮಾಡಿದ್ದಾರೆ, ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಭತ್ತದ ಮೇವಿನ ಬಣವೆಗೆ ಬೇಕು ಅಂತಲೇ ಬೆಂಕಿಯನ್ನು ಹಚ್ಚಿರುವಂಥ ಘಟನೆ ಇದು ಅನ್ನೋದು ಗೊತ್ತಾಗ್ತಾ ಇದೆ. ಹಳೆ ವೈಷಮ್ಯವೋ ಅಥವಾ ಅದು ಯಾಕಾಗಿ ಇದರಿಂದ ಅವ್ರಿಗೆ ಸಿಗೋವಂಥ ತೃಪ್ತಿ ಆದರೂ ಏನು ಗೊತ್ತಿಲ್ಲ. ಸುಮಾರು 80 ಎಕರೆಗಳಷ್ಟು ಭತ್ತದ ಮೇವು ಸಂಗ್ರಹಣೆ ಮಾಡಿದ್ದಂಥ ರೈತ ಭತ್ತದ ಮೇವಿನ ಬಣವೆಗೆ ಹೊತ್ತಿದ್ದಂಥ ಬೆಂಕಿ. ಸದ್ಯ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಏನಾದರೂ ದಾಖಲಾಗಿದೆಯಾ, ಏನು ಗೆತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಕಾಟಗಿ ತಾಲೂಕಿನ ದೇವಿ ಕ್ಯಾಂಪಿನಲ್ಲಿ ನಡೆದಿರುವಂಥ ಘಟನೆ ಇದಾಗಿರುವಂಥದ್ದು.